ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಉನ್ನತವಾದ ಮಹೋನ್ನತವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ? ನಿಮ್ಮ ಕುಟುಂಬ ಕ್ಷೇಮವಾಗಿದೆಯಾ? ಎಲ್ಲಾ ವಿಷಯದಲ್ಲೂ ನೀವು ಬೆಳೆಯುತ್ತಾ ಇದ್ದೀರಾ ಎಂಬುದಾಗಿ ಆಶಿಸುತ್ತಿದ್ದೇನೆ. ನಿಮಗೆ ಕೊಡಲ್ಪಡುತ್ತಿರುವಂತಹ ವಾಕ್ಯದ ಮೂಲಕ ಮಾಡಲಾಗುತ್ತಿರುವ ಪ್ರಾರ್ಥನೆಯ ಮೂಲಕ ನೀವೆಲ್ಲರೂ ಆತ್ಮದಲ್ಲಿ ಬಲ ಹೊಂದುತ್ತಾ ಇದ್ದೀರಾ ಎಂಬುದಾಗಿ ನಂಬುತ್ತೇನೆ. ಕ್ರೈಸ್ಟ್ ವರ್ಷಿಪ್ ಸೆಂಟರ್ ಇಂದ ಹಾಗೂ ಜಾನ್ ವೆಸ್ಲಿ ಇಂಟರ್ನ್ಯಾಷನಲ್ ಮಿನಿಸ್ಟ್ರೀಸ್ ಇಂದ ಅನುದಿನವೂ ನಿಮಗೋಸ್ಕರ ಪ್ರತ್ಯೇಕವಾದ ಪ್ರಾರ್ಥನೆ ಮಾಡಲಾಗುತ್ತಿದೆ. ನೀವೆಲ್ಲರೂ ಕೂಡ ದೃಢವಾದ ಆತ್ಮಿಕವಾದ ಜೀವಿತದಲ್ಲಿ ಬೆಳೆಯಬೇಕೆಂದು ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ದಿನನಿತ್ಯ ಸತ್ಯವೇದದಿಂದ ಒಂದು ವಾಗ್ದಾನವನ್ನು ಧ್ಯಾನಿಸುವುದರ ಮೂಲಕವಾಗಿ ಆಧ್ಯಾತ್ಮಿಕವಾಗಿ ಬೆಳೆಯುವುದಕ್ಕೆ ಬೇಕಾದ ಪ್ರೋತ್ಸಾಹವನ್ನು ಹೊಂದಿಕೊಳ್ಳುತ್ತಾ ಇದ್ದೇವೆ. ದೇವರ ಮಾರ್ಗದಲ್ಲಿ ನಡೆಯುವುದಕ್ಕೆ ಬೇಕಾದ ಧೈರ್ಯವನ್ನು ದೇವರ ವಾಕ್ಯದಿಂದ ನಾವು ಅನುದಿನ ಹೊಂದಿಕೊಳ್ಳುತ್ತಾ ಇದ್ದೇವೆ. ಈ ದಿನದ ವಾಗ್ದಾನಕ್ಕೋಸ್ಕರವಾಗಿ ಸತ್ಯವೇದವನ್ನು ತೆಗೆದು ಯೋಬನ ಪುಸ್ತಕ 8ನೇ ಅಧ್ಯಾಯ 7ನೇ ವಾಕ್ಯವನ್ನು ನಾವು ಓದೋಣ. ದ ಬುಕ್ ಆಫ್ ಜೋಬ್ ಚಾಪ್ಟರ್ 8 ಅಂಡ್ ವರ್ಸ್ 7. ನಿನ್ನ ಮೊದಲನೆಯ ಸ್ಥಿತಿಯು ಅಲ್ಪವಾಗಿದ್ದರೂ ನಿನ್ನ ಕಡೆಯ ಸ್ಥಿತಿಯು ಬಹಳ ವೃದ್ಧಿ ಹೊಂದುವುದು. ನಿನ್ನ ಸ್ಥಿತಿಯು ಮೊದಲು ಅಲ್ಪವಾಗಿದ್ದರೂ ಅಂತ್ಯದಲ್ಲಿ ಮಹಾ ಅಭಿವೃದ್ಧಿಯನ್ನು ಕಾಣುತ್ತೀಯ. ದೇವರು ಈ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಆತನು ಇಷ್ಟಪಡುತ್ತಾ ಇದ್ದಾರೆ. ಯೋಬನ ಬಳಿ ಆತನನ್ನು ಸಂತೈಸುವುದಕ್ಕಾಗಿ 3 ಸ್ನೇಹಿತರು ಬರುತ್ತಾರೆ. ಎಲಿಫಜನ್ ಎನ್ನುವಂತ ವ್ಯಕ್ತಿ, ಚೋಫರನ್ ಎನ್ನುವಂತ ವ್ಯಕ್ತಿ, ಬಿಲ್ದದನ್ ಎನ್ನುವಂತ ವ್ಯಕ್ತಿ. ಇಲ್ಲಿ ಬಿಲ್ದದನು ಎನ್ನುವಂತ ವ್ಯಕ್ತಿಯು ಮಾತನಾಡುತ್ತಿದ್ದಾನೆ, ಮೊದಲು ನಿನ್ನ ಸ್ಥಿತಿ ಅಲ್ಪವಾಗಿದ್ದರೂ ಬರುವಂತಹ ದಿನಗಳಲ್ಲಿ ದೇವರು ನಿನ್ನ ಸ್ಥಿತಿಯನ್ನು, ನಿನ್ನ ಆಧ್ಯಾತ್ಮಿಕ ಅನುಭವವನ್ನು ಎಲ್ಲಾ ವಿಷಯದಲ್ಲೂ ಕೂಡ ಅಭಿವೃದ್ಧಿಯಲ್ಲಿ ನಡೆಸುತ್ತಾರೆ ಎಂಬುದಾಗಿ. ನಿನ್ನ ಸ್ಥಿತಿಯನ್ನು ದೇವರು ಬದಲಾಯಿಸುವ ದೇವರು. ಅನೇಕರು ಹೇಳುತ್ತಾರೇನು, ನಿನ್ನ ಸ್ಥಿತಿ ಇದೆ, ನಿನ್ನ ಸ್ಥಿತಿಯಲ್ಲಿ ಬದಲಾವಣೆ ಬರುವುದಿಲ್ಲ ಎಂಬುದಾಗಿ. ನೀನು ಇದರಿಂದ ಆಚೆ ಬರುವುದಿಲ್ಲ ಎಂದು, ನಿನ್ನ ದುಷ್ಟತನದಿಂದ ಆಚೆ ಬರುವುದಿಲ್ಲ ಎಂದು, ನಿನ್ನ ದಾರಿದ್ರ್ಯತನದಿಂದ ಆಚೆ ಬರುವುದಿಲ್ಲ, ನಿನ್ನ ತಪ್ಪಿತಸ್ಥ ಮನೋಭಾವನೆಯಿಂದ ಆಚೆ ಬರುವುದಿಲ್ಲ, ಡಿಪ್ರೆಷನ್ ಇಂದ ಆಚೆ ಬರುವುದಿಲ್ಲ, ಈ OCD ಇಂದ ನೀನು ಆಚೆ ಬರುವುದಿಲ್ಲ ಎಂಬುದಾಗಿ ಅನೇಕರು ನಿನ್ನನ್ನು ನೋಡಿದಂಥವರು ಅವರಿಗೆ ಏನೋ ತಿಳಿದಿದೆ ಎಂಬುದಾಗಿ ಮಾತನಾಡುತ್ತಾ ಇರಬಹುದು. ಆದರೆ ದಿಸ್ ಈಸ್ ವಾಟ್ ದ ಲಾರ್ಡ್ ಸೇಸ್. ದೇವರು ಮಾತನಾಡುತ್ತಾ ಇರುವಂತ ಮಾತು, ನೀನು ಅಭಿವೃದ್ಧಿಯನ್ನು ಹೊಂದುತ್ತೀಯ. ಖಚಿತವಾಗಿ ದೇವರು ನಿನಗೆ ಅಭಿವೃದ್ಧಿ ಕೊಡುವ ಆತನು. ಯಾಕೆ ಅಂದರೆ ನಿನ್ನನ್ನು ಹೆಚ್ಚಿಸುವ ಆತನು, ನಿನ್ನನ್ನು ಬಲಪಡಿಸುವ ಆತನು, ನಿನ್ನನ್ನು ಅನೇಕರಿಗೆ ಆಶೀರ್ವಾದಕರವಾಗಿ ಮಾರ್ಪಡಿಸುವ ಆತನು ಆತನಲ್ವಾ, ಮನುಷ್ಯನೂ ಅಲ್ಲ. ಮನುಷ್ಯರ ಮಾತುಗಳು, ಮನುಷ್ಯರ ಉದ್ದೇಶಗಳು, ಅವರ ಒಪಿನಿಯನ್ಸ್ ಯಾವತ್ತೂ ಕೂಡ ನಿಮ್ಮ ಭವಿಷ್ಯವನ್ನು ಆಳುವುದಿಲ್ಲ. ಇಟ್ ಈಸ್ ದ ಲಾರ್ಡ್ ಹೂ ಕ್ಯಾನ್ ಗಿವ್ ಯು ದ ಗ್ರೇಟ್ ಫ್ಯೂಚರ್. ಒಂದು ಉನ್ನತವಾದ ಭವಿಷ್ಯವನ್ನು ನಿನಗೆ ಕೊಡುವಂತವನು ದೇವರು. ಇಲ್ಲಿ ಬರೆಯಲ್ಪಟ್ಟಿರುವಂತಹ ಮಾತು ಎಷ್ಟು ಸುಂದರವಾಗಿದೆ ಎಂದರೆ, ಆ ಮೇಲಿನ ವಾಕ್ಯವನ್ನು ನೋಡುವುದಾದರೆ, ನೀನು ದೇವರನ್ನು ಹುಡುಕುವುದಾದರೆ, ಆತನನ್ನು ಬೇಡಿಕೊಳ್ಳುವುದಾದರೆ, ಆತನ ಮುಂದೆ ನೀನು ಯಥಾರ್ಥವಾಗಿ ಇದ್ದರೆ ಆಗ ನಿನ್ನ ಸ್ಥಿತಿಯನ್ನು ದೇವರು ಮಹಾ ಅಭಿವೃದ್ಧಿಯಲ್ಲಿ ತರುತ್ತಾರೆ ಎಂಬುದಾಗಿ. ಯಾವಾಗ ಆದರೂ ಸರಿ, ಸತ್ಯವೇದದಲ್ಲಿ ಆಗ ಎಂಬುದಾಗಿ ನೋಡುವಾಗ ಯಾವಾಗ ಎಂಬುದಾಗಿ ಪ್ರಶ್ನಿಸಿಕೊಳ್ಳಬೇಕು ಅಲ್ವಾ? ಆಗ ಎಂಬುದಾಗಿ ಇದೆ ಎಂದರೆ ಯಾವಾಗ ಎಂಬುದಾಗಿ ಪ್ರಶ್ನಿಸಿಕೊಳ್ಳಬೇಕು. ಆ ಪ್ರಶ್ನೆಗೆ ಉತ್ತರ, ನೀನು ದೇವರನ್ನು ಹುಡುಕುವುದಾದರೆ, ಆತನನ್ನು ಬೇಡಿಕೊಳ್ಳುವುದಾದರೆ, ಆತನ ಮುಂದೆ ಯಥಾರ್ಥವಾಗಿ ಇರುವುದಾದರೆ. ಈ ದಿನ ಅನೇಕರು ದೇವರನ್ನು ಬೇಡಿಕೊಳ್ಳುವಂತ ಅನುಭವದಲ್ಲಿ ಇಲ್ಲ, ಆತನಿಗೆ ಕಮಾಂಡ್ ಮಾಡುವಂತ ಪರಿಸ್ಥಿತಿಯಲ್ಲಿದ್ದಾರೆ. ದೇವರನ್ನು ಅನೇಕರು ಕಮಾಂಡ್ ಮಾಡುತ್ತಿದ್ದಾರೆ. ನಾನು ಹೀಗೆ ಅಂದುಕೊಂಡಿದ್ದೇನೆ, ನೀನು ನೆರವೇರಿಸಬೇಕು ಅಷ್ಟೇ. ನಾನು ಈ ರೀತಿಯಾಗಿ ತೀರ್ಮಾನ ತೆಗೆದುಕೊಂಡಿದ್ದೇನೆ, ನೀನು ಸಪೋರ್ಟ್ ಮಾಡಬೇಕು. ಸೇವಕರು ಕೂಡ ನೀವು ಸ್ವಲ್ಪ ಕನಸಿನಲ್ಲಿ, ದರ್ಶನದಲ್ಲಿ ಕಾಣಿಸಿಕೊಂಡು ಹೇಳಬೇಕು. ಆ ರೀತಿಯಾಗಿ ಕೆಲವರು ಅವರು ತೀರ್ಮಾನ ತೆಗೆದುಕೊಂಡು ದೇವರನ್ನು ಬಲವಂತ ಮಾಡುತ್ತಾರೆ. ಬೇಡಿಕೊಳ್ಳುವಂತವರು ಈ ದಿನದಲ್ಲಿ ಇಲ್ಲ. ದೇವರ ಸಮ್ಮುಖದಲ್ಲಿ ಮೊಣಕಾಲೂರಿ ಬೇಡಿಕೊಳ್ಳುವಂತವರು. ಸತ್ಯವೇದವು ಹೇಳುತ್ತದೆ, ನೀನು ಮಹಾ ಅಭಿವೃದ್ಧಿಯನ್ನು ಹೊಂದಬೇಕು ಅಂದರೆ ಮೊದಲು ದೇವರನ್ನು ಹುಡುಕಬೇಕು, ಆತನ ಸಮ್ಮುಖದಲ್ಲಿ ಬೇಡಿಕೊಳ್ಳಬೇಕು, ಆತನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಬೇಕು. ಪ್ರಾರ್ಥನೆ ಅಂದರೆ ಬೇಡಿಕೊಳ್ಳುವಂಥದ್ದು. ಯಾಕೋಬನು ದೇವರ ಸಮ್ಮುಖದಲ್ಲಿ ಬೇಡಿಕೊಂಡನೆಂದು ವಾಕ್ಯ ಹೇಳುತ್ತದೆ. ನನ್ನ ಜೀವಿತದಲ್ಲಿ ಅಂತ ಅನುಭವಕ್ಕೆ ಬರಬೇಕು. ಅಷ್ಟು ಮಾತ್ರವಲ್ಲದೆ ದೇವರ ಸನ್ನಿಧಿಯಲ್ಲಿ ಯಥಾರ್ಥವಾಗಿರುವುದಾದರೆ, ಮನುಷ್ಯರ ಮುಂದೆ ಯಥಾರ್ಥವುಳ್ಳವರಾಗಿ ಕಾಣಿಸಿಕೊಳ್ಳುವುದು ಒಳ್ಳೆಯದೇ. ಆದರೆ ನಿನ್ನನ್ನು ಸೃಷ್ಟಿಸಿದಂತ, ನಡೆಸುವಂತ ದೇವರ ಮುಂದೆ ನೀನು ಯಥಾರ್ಥವಂತನಾಗಿದ್ದೀಯಾ? ಇಂಟಿಗ್ರಿಟಿಯನ್ನು ಹೊಂದಿದ್ದೀಯಾ? ಆತನನ್ನು ಪ್ರೀತಿಸುವ ಅನುಭವದಲ್ಲಿ ಯಥಾರ್ಥತೆ ಇದೆಯಾ? ಆತನನ್ನು ಆರಾಧಿಸುವುದರಲ್ಲಿ ಯಥಾರ್ಥತೆ ಇದೆಯಾ? ಆತನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವುದರಲ್ಲಿ ಯಥಾರ್ಥತೆ ಇದೆಯಾ? ಈ 3 ವಿಷಯಗಳು ನಿನ್ನಲ್ಲಿ ಕಂಡರೆ ದೇವರ ವಾಕ್ಯವು ಹೇಳುತ್ತಾ ಇದೆ, ಈ ದಿನ ನಿನ್ನ ಸ್ಥಿತಿಯು ಅಲ್ಪವಾಗಿದ್ದರೂ ದೇವರು ನಿನ್ನನ್ನು ಮಹಾ ಅಭಿವೃದ್ಧಿಯಲ್ಲಿ ನಡೆಸುವಂತವರಾಗಿದ್ದಾರೆ. ನಂಬುವವರು ದೇವರಿಗೆ ಸ್ತೋತ್ರ ಹೇಳೋಣ. ಹಾಲೆಲೂಯ. ನಿಮ್ಮ ಕುಟುಂಬದ ಪರಿಸ್ಥಿತಿಯ ನಿಮಿತ್ತ ಈ ದಿನದಲ್ಲಿ ವಿಷಾದ ಪಡುತ್ತಾ ಇದ್ದೀಯೇನೋ? ವೆಸ್ಲಿ ಅವರೇ, ಇನ್ನೂ ಎಷ್ಟು ಕಾಲ ರೀ, ನಮ್ಮ ಮಕ್ಕಳು ಅಭಿವೃದ್ಧಿಯಲ್ಲಿ ಬರುತ್ತಾ ಇಲ್ಲ, ದಾರಿದ್ರ್ಯತನವನ್ನು ಅನುಭವಿಸುತ್ತಾ ಇದ್ದಾರೆ, ಪರಿಸ್ಥಿತಿಯು ಸರಿ ಇಲ್ಲ,
ಸಾಲದಲ್ಲಿ ಸಿಲುಕಿಕೊಂಡಿದ್ದಾರೆ. ದಿನ ಕಳೆಯುವುದೇ ಕಷ್ಟವಾಗಿದೆ. ಪರಿಸ್ಥಿತಿ ಬಹಳ ಭಯಂಕರವಾಗಿದೆ. ಆಫೀಸಲ್ಲಿ ಅಥವಾ ನಾನು ಕೆಲಸ ಮಾಡುತ್ತಿರುವಂತಹ ಸ್ಥಳದಲ್ಲಿ ವಿಪರೀತವಾದ ಒತ್ತಡ ನನ್ನ ಜೀವಿತದಲ್ಲಿದೆ. ಅಭಿವೃದ್ಧಿ ಹೊಂದುವುದಕ್ಕೆ ಆಗುತ್ತಿಲ್ಲ. ಎಷ್ಟೇ ಸಂಪಾದಿಸಿದರೂ ಕೂಡ ನೀರಿನ ಹಾಗೆ ಖರ್ಚಾಗುತ್ತಾ ಇದೆ ಎಂದು ಆ ಬಾಧೆ, ಆ ವೇದನೆ ನಿನ್ನ ಹೃದಯದಲ್ಲಿದ್ದರೆ ದೇವರು ನಿನ್ನೊಂದಿಗೆ ಮಾತನಾಡುತ್ತಾ ಇದ್ದಾರೆ. ಭಯಪಡಬೇಡ ಪ್ರಿಯ ಸಹೋದರಿ, ಹೆದರಬೇಡ ಪ್ರಿಯ ಸಹೋದರ, ಕಳವಳ ಪಡಬೇಡ. ಈ ದಿನ ನಿನ್ನ ಸ್ಥಿತಿ ಅಲ್ಪವಾಗಿದ್ದರೂ ದೇವರು ಒಂದು ದಿನ ನಿನ್ನನ್ನು ಯಾವ ಸ್ಥಾನದಲ್ಲಿ ನಿಲ್ಲಿಸುತ್ತಾರೆ ಅಂದರೆ, ನೀನು ಅನೇಕರಿಗೆ ಆಶೀರ್ವಾದಕರವಾಗಿರುವಂತೆ ದೇವರು ನಿನ್ನನ್ನು ಆ ಸ್ಥಾನದಲ್ಲಿ ನಿಲ್ಲಿಸುತ್ತಾರೆ. ಈ ದಿನ ನಿನ್ನ ಜೀವಿತದಲ್ಲಿ ಒಂದು ವೇಳೆ ವಿಷಾದ ವೇದನೆಯಲ್ಲಿದೆಯೇನೋ, ದೇವರು ನಿನ್ನ ದುಃಖವನ್ನು ಆನಂದವಾಗಿ ಮಾರ್ಪಡಿಸುತ್ತಾರೆ. ನಿನಗೆ ಇರುವುದರಲ್ಲಿಯೇ ನೀನು ಸಂತೃಪ್ತಿಯಿಂದ ಇದ್ದು ದೇವರನ್ನು ಹುಡುಕುತ್ತಾ ಆತನ ಸಮ್ಮುಖದಲ್ಲಿ ಪ್ರಾರ್ಥಿಸುವುದಾದರೆ, ನಿನ್ನ ಗೂಡಾರವನ್ನು ದೇವರು ವಿಶಾಲಪಡಿಸುವಂತಹ ದೇವರು, ನಿನ್ನ ಎಲ್ಲೆಯನ್ನು ಆತನು ವಿಸ್ತಾರಪಡಿಸುತ್ತಾರೆ. ನಾನು ನನ್ನ ಜೀವಿತದಲ್ಲಿ ಎಷ್ಟೋ ಅದ್ಭುತಗಳನ್ನು ಹೇಳಬಹುದು. ಅನೇಕರಿಗೆ ಈ ದಿನ ದೇವರು ನಮ್ಮ ಕುಟುಂಬವನ್ನು ಆಶೀರ್ವಾದಕರವಾಗಿ ಇಟ್ಟಿದ್ದಾರೆ. ಒಂದು ಕಡೆ ದೇವರ ವಾಕ್ಯ ಪ್ರಾರ್ಥನೆಯ ಮೂಲಕ ಅನೇಕರು ಆಧ್ಯಾತ್ಮಿಕವಾಗಿ ಆಶೀರ್ವಾದ ಹೊಂದುತ್ತಾ ಇದ್ದಾರೆ. ನಮ್ಮ ಫೌಂಡೇಶನ್ ಮೂಲಕ ನಡೆಯುತ್ತಾ ಇರುವಂತಹ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳ ಮೂಲಕ ಅನೇಕರು ಆಶೀರ್ವಾದ ಹೊಂದುತ್ತಿದ್ದಾರೆ. ಇದೆಲ್ಲವನ್ನು ಯಾಕೆ ಹೇಳುತ್ತಾ ಇದ್ದೇನೆ ಅಂದರೆ, ನಿನ್ನ ಸ್ಥಿತಿ ಈ ದಿನ ಇರುವ ಹಾಗೆ ದೇವರು ಹಾಗೆ ಇರಿಸುವುದಿಲ್ಲ. ಆತನು ನಿನ್ನನ್ನು ಅಭಿವೃದ್ಧಿಯಲ್ಲಿ ನಡೆಸಿ ಅನೇಕರಿಗೆ ಆಶೀರ್ವಾದಕರವಾಗಿ ಮಾರ್ಪಡಿಸುತ್ತಾರೆ. ಈ ದಿನ ಈ ವಾಗ್ದಾನವನ್ನು ಕ್ಲೇಮ್ ಮಾಡಿಕೊಂಡು ದೇವರಿಗೆ ಸ್ತೋತ್ರ ಮಾಡಿರಿ. ಕರ್ತನು ನಿಮ್ಮ ಜೀವಿತದಲ್ಲಿ ಎಲ್ಲಾ ವಿಷಯದಲ್ಲೂ ಕೂಡ ಅಭಿವೃದ್ಧಿಯಲ್ಲಿ ನಡೆಸಬೇಕೆಂದು ನಾವು ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತೇವೆ. ಪ್ರೀತಿಯುಳ್ಳ ತಂದೆ, ಉನ್ನತನಾದ ದೇವ, ಈ ದಿನ ನಮ್ಮ ಸ್ಥಿತಿ ಅಲ್ಪವಾಗಿದ್ದರೂ ಅಂತ್ಯದಲ್ಲಿ 2ರಷ್ಟು ಆಶೀರ್ವದಿಸುತ್ತೇನೆಂದು ವಾಗ್ದಾನ ಮಾಡಿದ್ದೀರಾ. ನಿಮ್ಮ ವಾಗ್ದಾನ ಶ್ರೇಷ್ಠವಾದದ್ದು, ಅದು ನಿಮ್ಮ ಮಾತು ದೇವ. ನಿಮ್ಮ ಮಾತನ್ನು ನಾವು ನಂಬುತ್ತಾ ಇದ್ದೇವೆ, ವಿಶ್ವಾಸ ಇಡುತ್ತಾ ಇದ್ದೇವೆ. ನಮ್ಮ ಪ್ರಿಯರು ಯಾರ್ಯಾರು ಈ ದಿನದಲ್ಲಿ ಕಳವಳ ಆತಂಕದಲ್ಲಿದ್ದಾರೋ, ನಮ್ಮ ಸ್ಥಿತಿ ಏನೆಂಬುದಾಗಿ ಬಾಧೆ ಪಡುತ್ತಾ ಇದ್ದಾರೋ, ಅವರೆಲ್ಲರನ್ನೂ ಕೂಡ ನೀವೇ ಮುಟ್ಟಿ ಉನ್ನತವಾದ ಆಧ್ಯಾತ್ಮಿಕವಾದ ಅನುಭವದಲ್ಲಿ ಅವರನ್ನು ನಡೆಸಬೇಕೆಂದು ಕೋರುತ್ತೇನೆ. ಬಲಪಡಿಸಿ ನೀವೇ ಉಪಯೋಗಿಸಿರಿ. ಸ್ತುತಿ, ಘನ, ಮಾನ, ಮಹಿಮೆಯನ್ನು ನಿಮಗೆ ಮಾತ್ರ ಸಲ್ಲಿಸುತ್ತಾ ನಿಮ್ಮ ಚಿತ್ತವನ್ನು ಪ್ರತಿಯೊಬ್ಬರ ಜೀವಿತದಲ್ಲಿ ನೆರವೇರಿಸಬೇಕೆಂದು ಕೋರುತ್ತಾ, ಸ್ವಸ್ಥತೆ ಇಲ್ಲದೆ ಇರುವವರಿಗೆ ಸ್ವಸ್ಥತೆ, ಬಿಡುಗಡೆ ಇಲ್ಲದೆ ಇರುವವರಿಗೆ ಬಿಡುಗಡೆಯನ್ನು ಕರ್ತನೆ ದಯಪಾಲಿಸಿ ನಿಮ್ಮ ನಂಬಿಗಸ್ತಿಕೆಯನ್ನು ಅವರ ಜೀವಿತದಲ್ಲಿ ರುಜುಪಡಿಸಬೇಕೆಂದು ಕೋರುತ್ತಾ, ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್. God bless you dear friends. Have a wonderful day.